ಸಾಮಾನ್ಯವಾಗಿ ಮೊಟ್ಟೆ ಕೋಳಿ ಸಾಂಬಾರನ್ನ ಯಾರು ಸಾಂಬಾರು ಮಾಡೋದಕ್ಕೆ ಇಷ್ಟಪಡಲ್ಲ, ತರಿಸ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಬಾಯ್ಲರ್ ಕೋಳಿ ಆದರೆ ಏನಾದರೂ ಸಿಂಪಲಾಗಿ ಮಾಡಿಬಿಡ್ಬೋದಲ್ವ ಬೇಗ ಅಂತ. ಬಟ್ ಈ ರೀತಿ ನೀವು ಸಾಂಬಾರು ಮಾಡಿ ಮುದ್ದೆ ಜೊತೆ ತಿಂತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಸಾಂಬಾರನ್ನ ಮಾಡೋದು. ನೀವು ನನ್ನ ಚಾನಲ್ನೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಸದ್ಯಕ್ಕೆ ಇವಾಗ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಚಿಕನ್ನ ಇಲ್ಲಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸಪ್ರೇಟು ಎಗ್ ಲಿವರ್ ಅದು ಮತ್ತು ಚಿಕನ್ನು ಎಕ್ಸ್ಟ್ರಾ, ಅದನ್ನು ಈಗ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಟೊಮ್ಯಾಟೊ, ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತು ಮೀಡಿಯಮ್ ಸೈಜ್ದು 2 ಆನಿಯನ್ನು, ಜಿಂಜರು, ಗಾರ್ಲಿಕ್ಕು ಮತ್ತು ಬೇಕಾಗಿರುವಂತಹ ಮಸಾಲೆ ನೋಡಿದ್ರೆ ಇದು ಕಸ್ತೂರಿ ಮೇಥಿ, 2 ಏಲಕ್ಕಿ, ಲವಂಗ, ಚಕ್ಕೆ ಮತ್ತು ಕಾಳುಮೆಣಸು, ಕಾಯಿ ತುರಿ ಮತ್ತು ಕಡಲೆ. ಇದನ್ನು ಇವಾಗ ಒಂದು ಬಾಣಲಿಗೆ ಹಾಕಿ ನೀಟಾಗಿ ಹುರ್ಕೊಳ್ಳೋಣ. ಬಾಣಲಿನ ಇಟ್ಟು ಅದಕ್ಕೆ ನಾನು ಮಸಾಲೆನ ಹಾಕಿದೆ, ಅದೊಂಚೂರು ವೀಡಿಯೋಸ್ ಇದಾಗಿಬಿಟ್ಟಿದೆ. ಮಸಾಲೆ ಏನು ತೋರಿಸಿದ್ನಲ್ವ ಅದನ್ನು ಇವಾಗ ಫ್ರೈ ಮಾಡಿಕೊಂಡು ಅದಕ್ಕೆ ಇವಾಗ ಈರುಳ್ಳಿ ಹಾಕಿ ಆ ಮಸಾಲೆ ಗಮ್ ಅನ್ನುತ್ತೆ. ನೆಕ್ಸ್ಟ್ ಆ ಈರುಳ್ಳಿನ ಹಾಕಿ ಆ ಈರುಳ್ಳಿ ಮತ್ತು ಜೊತೆಗೆ ಶುಂಠಿ ಮತ್ತು ಬೆಳ್ಳುಳ್ಳಿನೂ ಆ್ಯಡ್ ಮಾಡ್ಕೊಂಡಿದ್ದೀನಿ. ಶುಂಠಿ ಮತ್ತು ಬೆಳ್ಳುಳ್ಳಿನೂ ಸೇರಿಸ್ಕೊತಾ ಇದ್ದೀನಿ. ಈ ಶುಂಠಿ ಮತ್ತು ಬೆಳ್ಳುಳ್ಳಿ, ಈರುಳ್ಳಿ ಇದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಉರಿನ, ಜಾಸ್ತಿ ಹೈ ಫ್ಲೇಮ್ ಮಾಡೋಕ್ಕೆ ಹೋಗಬೇಡಿ. ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ, ಅದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಅದನ್ನು ನೀಟಾಗಿ ಫ್ರೈ ಮಾಡಬೇಕು. ಎಲ್ಲದನ್ನು ಫ್ರೈ ಆದಮೇಲೆ ಇದು ಆನಿಯನ್ನು ಅದೆಲ್ಲ ಫ್ರೈ ಆದಮೇಲೆ ನೆಕ್ಸ್ಟ್ ಅದಕ್ಕೆ ಏನು ಹೆಚ್ಚಿಟ್ಕೊಂಡಿದ್ವಲ್ಲ ಆ ಟೊಮ್ಯಾಟೊ ಒಂದನ್ನು ಸೇರಿಸ್ಕೊತಾ ಇದ್ದೀನಿ. ಟೊಮ್ಯಾಟೊನ ಸೇರಿಸ್ಕೊಳ್ಳಿ. ಆ ಟೊಮ್ಯಾಟೊ ಇವಾಗ ಸ್ವಲ್ಪ ಮೆತ್ತಗಾಗೋವರೆಗೂ ಹುರ್ಕೊಂಡ್ರೆ ಸಾಕು. ಅದನ್ನು ಜಾಸ್ತಿ ಹುರಿಯೋದೇನು ಬೇಡ, ಎಣ್ಣೆಯಲ್ಲಿ ಫ್ರೈ ಆಗೋದು ಬೇಡ, ಸ್ವಲ್ಪ ಮೆತ್ತಗಾದರೆ ಸಾಕು. ಇವಾಗ ಅದ್ರ ಜೊತೆ ಎಲ್ಲ ಅದು ಸೇರಿ ನೀಟಾಗಿ ಸ್ವಲ್ಪ ಮೆತ್ತಗಾಗಿದೆ. ಅದಕ್ಕೆ ಇವಾಗ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಪುದೀನ ಕೊತ್ತಂಬರಿ ಜೊತೆಗೇ ನಾವು ತುರಿದಿಟ್ಕೊಂಡಿದ್ವಲ್ವ ಕಾಯಿ ಮತ್ತು ಅದ್ರ ಜೊತೆಗೆ ಕಡಲೆ, ಅದೆರಡನ್ನೂ ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮತ್ತು ಉರಿನ ನಾನು ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊತಾ ಇದ್ದೀನಿ. ಇದನ್ನೇ ಜಾಸ್ತಿ ಉರಿಯೋದೇನು ಬೇಡ, ಲೋ ಫ್ಲೇಮಲ್ಲೇ ಇಟ್ಕೊತಾ ಇದ್ದೀನಿ, ಉರಿತಿದ್ದೀನಿ. ಲೋ ಫ್ಲೇಮಲ್ಲೇ ಹುರ್ಕೊಂಡ್ರೆ ಅದು ಸ್ವಲ್ಪ ಸೊಪ್ಪು ಮೆತ್ತಗಾಗೋವರೆಗೂ ಹುರಿದ್ರೆ ಸಾಕು, ಜಾಸ್ತಿ ಏನು ಬೇಡ. ಅದೊಂದು ಚೂರು ಮೆತ್ತಗಾಗೋವರೆಗೂ ಹುರಿದ್ರೆ ಸಾಕು. ಅದೊಂದು ಚೂರು ಮೆತ್ತಗಾಗುತ್ತೆ. ಇವಾಗ ಇದು ಟೊಮ್ಯಾಟೊದು ನೀರೆಲ್ಲ ಬಿಡುತ್ತಲ್ವ, ಅದು ಬಾಣಲಿ ಕಾವಿಗೆ ಅದು ಸ್ವಲ್ಪ ಮೆತ್ತಗಾದರೆ ಸಾಕು. ನೆಕ್ಸ್ಟ್ ಇವಾಗ ಇದು ತಣ್ಣಗಾಗೋದಕ್ಕೆ ಇಟ್ಬಿಡೋಣ. ತಣ್ಣಗಾಗೋಕ್ಕೆ ಇಟ್ಟು ನೆಕ್ಸ್ಟ್ ನಾವು ಒಂದು ಕುಕ್ಕರ್ನ ಇಟ್ಟು ಚಿಕನ್ನ ಅದರೊಳಗಡೆ ಫಸ್ಟ್ ಹೇಗೆ ಪ್ರೊಸೀಜರ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಚಿಕನ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಅದಕ್ಕೆ ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡಿದ್ದೀನಿ. ಇಲ್ಲೊಂಚೂರು ವೀಡಿಯೋ ಇದಾಗಿಬಿಟ್ಟಿದೆ, ಕಟ್ಟಾಗಿಬಿಟ್ಟಿದೆ. ಅರಿಶಿನ ಮತ್ತು ಉಪ್ಪನ್ನು ಹಾಕಿ ಅದೊಂಚೂರು ಒಂದು 5 ನಿಮಿಷ ಹಾಗೆ ಬೇಯೋದಕ್ಕೆ ಇಟ್ಕೊಳ್ಳೋಣ, ಬೇಯೋದಕ್ಕೆ ಬಿಡೋಣ. ಅದು ಬೆಂದ ಮೇಲೆ ಅಂದರೆ ಅದು ಸ್ವಲ್ಪ ನೀರೆಲ್ಲ ಬಿಟ್ಕೊಳ್ಳುತ್ತಲ್ವ ಚಿಕನ್ನು, ಉಪ್ಪು ಎಲ್ಲ ನೀಟಾಗಿ ಹಿಡಿದಿರುತ್ತೆ ಚಿಕನ್ಗೆ. ನೆಕ್ಸ್ಟ್ ಅದಕ್ಕೆ ಇವಾಗ ಖಾರದ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ. ನಾನು ಮನೆಯಲ್ಲೇ ಮಾಡಿಟ್ಕೊಂಡಿರುವಂಥ ಧನಿಯಾ ಪುಡಿ ಇದು, ಯಾವುದನ್ನು ನಾನು ಅಂಗಡಿ ಪೌಡರ್ನ ಯೂಸ್ ಮಾಡ್ತಾ ಇಲ್ಲ. ಆದಷ್ಟು ಅದನ್ನು ಅವಾಯ್ಡ್ ಮಾಡಿ, ಅಂಗಡಿ ಪೌಡರ್ಗಳೇನಿದೆ ಅದನ್ನೆಲ್ಲ. ಇವಾಗ ಅದಕ್ಕೆ 1/4 ಟೇಬಲ್ ಸ್ಪೂನಷ್ಟು ಹಚ್ಚ ಖಾರದ ಪುಡಿನ ಹಾಕೋತಾ ಇದ್ದೀನಿ. ನಮ್ಮ ಮನೆ ಖಾರದ ಪುಡಿ ಸ್ವಲ್ಪ ಖಾರ ಇದೆ, ಸ್ವಲ್ಪ ಕಮ್ಮಿನೇ ಹಾಕೋತಾ ಇದ್ದೀನಿ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಅದನ್ನು ಹಾಗೆ ಬೇಯಕ್ಕೆ ಬಿಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿದಿರುತ್ತೆ ಚಿಕನು, ಇದರಿಂದನೇ ಸಾಂಬಾರು ಟೇಸ್ಟ್ ಇರುತ್ತೆ. ಮತ್ತು ನೀವು ತಣ್ಣಗಾಗಕ್ಕೆ ಇಟ್ಟಿದ್ವಲ್ಲ ಅದನ್ನು ಇವಾಗ ಪೇಸ್ಟ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಅದನ್ನು ಪೇಸ್ಟ್ ಮಾಡ್ಕೊಂಡ ನಂತರ ಅದೇನು ಸಾಂಬಾರಿಗೆ ನೀಟಾಗಿ ಹಾಕಿಬಿಡೋದು. ಅದು ಪೇಸ್ಟನ್ನ ಹಾಕಿ ನೀಟಾಗಿ ಅದನ್ನು ನೋಡಿ ಎಷ್ಟು ಬೇಕಷ್ಟು ನೀರನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಬೇಕು ಅಂದರೆ ನೀವು ಜಾಸ್ತಿ ನೀರನ್ನು ಹಾಕ್ಕೋಬೋದು. ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಸಾಂಬಾರ್ದು. ಮುದ್ದೆಗೆ ತಿನ್ನೋದಕ್ಕೆ ಯಾವ ರೀತಿ ಸಫಿಷಿಯೆಂಟ್ ಆಗಿರುತ್ತೆ ಅಂತ ಗೊತ್ತಿರುತ್ತೆ ಅಲ್ವಾ. ಸೊ ನಾನು ಇನ್ನೊಂದು ಚೂರು ನೀರು ಹಾಕ್ತಾ ಇದ್ದೀನಿ. ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಬೇಕು ಅದನ್ನು ನೀಟಾಗಿ. ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ಅಲ್ವಾ ಸಾಂಬಾರ್ದು ಎಷ್ಟು ಬೇಕು ಅಂತ ನೀರು. ಸೊ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇವಾಗ ಕುಕ್ಕರ್ಗೆ ಲಿಡ್ಡನ್ನು ಕ್ಲೋಸ್ ಮಾಡಬೇಕು. ಅಂದರೆ ಉಪ್ಪನ್ನು ಒಂದು ಸತಿ ನೋಡ್ಕೊಳ್ಳಿ, ಸರಿ ಇದೆಯಾ ಅಥವಾ ಕಮ್ಮಿ ಇದೆಯಾ ಅಂತ. ಕುಕ್ಕರು ವಿಷಲ್ನ ಹಾಕಿದ್ಮೇಲೆ 4 ವಿಷಲ್ ಕೂಗಿಸ್ಕೋಬೇಕು. 4 ವಿಷಲ್ ಕೂಗಿಸಿದ ನಂತರ ಸಾಂಬಾರು ಹೀಗೆ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಾಗಿದೆ ಸಾಂಬಾರು.
ಎಣ್ಣೆ ಎಲ್ಲ ನೀಟಾಗಿ ಬಿಟ್ಕೊಂಡಿದೆ. ಸಾಂಬಾರಂತೂ ಸೂಪರ್ ಟೇಸ್ಟಾಗಿರುತ್ತೆ. ಯಾವುದೇ ಅಂಗಡಿ ಮಸಾಲಗಳನ್ನ ಆದಷ್ಟು ಕಡಿಮೆ ಮಾಡಿ ಯೂಸ್ ಮಾಡಬೇಡಿ. ಅದು ತುಂಬ ಅನ್ಹೆಲ್ದಿ. ಜಾಸ್ತಿ ದಿನ ಅದು ಬಾಳಿಕೆ ಬರಲಿ ಅಂತ ಏನೇನೋ ಮಿಕ್ಸ್ ಮಾಡಿರ್ತಾರೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ ಫೈನಲಿ ಹೀಗೆ ರೆಡಿ ಆಯಿತು. ಥ್ಯಾಂಕ್ ಯು.